ಮಾನ್ಯ ಶಾಸಕಿ ಭಾಗೀರಥಿ ಮುರಳಿ ಅವರ ಅನುದಾನದ ಮೂಲಕ ಈ ಒಂದು ಭಾಗದ ಜನರ ಹಲವು ವರ್ಷಗಳ ಕನಸು ಇವತ್ತು ನನಸಾಗಿ ಈ ಒಂದು ಸೇತುವೆ ಲೋಕಾರ್ಪಣೆಗೊಳ್ಳುತ್ತಿರುವ 1,70,00,000 ಬಹು ವರ್ಷಗಳ ಬೇಡಿಕೆಯಾದ ಅರಮನೆಗೆ ತೂಗು ಸೇತುವೆ ಸುಮಾರು ಇಲ್ಲಿನ ಜನಗಳ ಕನಸದು ಒಂದು ಸೇತುವೆ ಆಗಬೇಕಂತೇಳಿ ಸುಮಾರು ಹೋರಾಟಗಳು ಮತ್ತು ಎಲ್ಲ ಆಗಿದ್ದು ಇದೀಗ ಸುಳ್ಯ ಶಾಸಕರ ಒಂದು ST ನಿಧಿಯಿಂದ ಅನುದಾನ ಒದಗಿಸಿಕೊಟ್ಟು ಸ್ಥಳೀಯ ಜನಪ್ರತಿನಿಧಿಗಳಾದ ಕೇಶವ ಅಡ್ತಲೆ ಮತ್ತು ಹರೀಶ್ ಕಂಜಿಬಿಳಿ ಕೆಲವು ಎಲ್ಲ ಪಕ್ಷದ ನಾಯಕರುಗಳು ಈ ಒಂದು ಸೇತುವೆ ಬಗ್ಗೆ ತುಂಬ ಹೋರಾಟ ನಡೆಸಿ ಈಗ ಅದು ಅನುದಾನ ಒದಗಿಸಿಕೊಟ್ಟಿದ್ದಾರೆ. ತುಂಬ ಖುಷಿಯಾಗ್ತದೆ ನಮಗೆ. ಇನ್ನು ಈಗ ಒಂದು ಹಳೆಯ ತೂಗುಪಾಲದಲ್ಲಿ ಉದ್ದಾಡಿಕೊಂಡು ಹೋಗಬೇಕಿತ್ತು ಪ್ರತಿ ವರ್ಷ. ಇದೀಗ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿಕೊಟ್ಟು ತುಂಬ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಹೇಳುವುದೆಂದರೆ ಈ ಒಂದು ಕಾರ್ಯಕ್ಕೆ ಅವರಿಗೆ ನಾವು ಶ್ಲಾಘಿಸಲೇಬೇಕು. ಇದರಿಂದ ಎಲ್ಲ ನಮಗೆ ಮಾತ್ರ ಇಲ್ಲಿ ಈ ಭಾಗದಲ್ಲಿ ಮಾತ್ರ ಅಲ್ಲ, ಎಲ್ಲ ಭಾಗದವರಿಗೆ ಈಗ ಮಿತ್ತಡ್ಕ ಆಗಿರ್ಬೋದು, ಚಿಮಾಡ್ ಆಗಿರ್ಬೋದು, ಇಲ್ಲಿ ಪಿಂಡಿ ಮನೆ ಎಲ್ಲ ಸಂಪರ್ಕ ಕೊಡ್ತದೆ. ಅದರಿಂದ ಎಲ್ಲರಿಗೂ ಒಂದು ಉಪಕಾರಿಯಾಗಿ ಈ ಸೇತುವೆಯನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸುಳ್ಯ ತಾಲೂಕು ಅರಮನೆಗಾಯ ಈ ಒಂದು ಸೇತುವೆಯ ಬಹು ದಿನಗಳ ಬೇಡಿಕೆಯಾಗಿದ್ದ ಈ ಭಾಗದ ಜನರಿಗೆ ಇವತ್ತೊಂದು ಸುದಿನ ಅಂತಾಗಿದೆ. ತುಂಬ ವರ್ಷದಿಂದ ಅವರ ಬೇಡಿಕೆ ಈಡೇರಲಿಕ್ಕೆ ಅದು ಆಗಲಿಲ್ಲ. ಈ ಸಲ ಅದು ಈಡೇರುವಂಥ ಒಂದು ಅವಕಾಶ ಅವರಿಗೆ ಒದಗಿ ಬಂದು ಇವತ್ತು ಒಂದು ಸುಂದರವಾದ ಸೇತುವೆ ನಿರ್ಮಾಣ ಆಗಿದೆ. 1,75,00,000ದಲ್ಲಿ ಒಂದು ನಿರ್ಮಾಣ ಮಾಡಿ 5 ತಿಂಗಳಲ್ಲಿ ಈ ಒಂದು ಸೇತುವೆ ನಿರ್ಮಾಣ ಆಗಿದ್ದು ವಿಶೇಷತೆ. ಈ ಭಾಗದ ಜನರಿಗೆ ಇದರ ಪ್ರಯೋಜನ ಪಡ್ಕೊಂಡು ಅವರು ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮುಖಾಂತರ ಅವರು ಕೂಡ ಅಭಿವೃದ್ಧಿಯನ್ನು ಹೊಂದುವಂತೆ ಆಗಲಿ ಇದಕ್ಕೆ ಶ್ರಮಿಸಿರುವಂಥ ಇವತ್ತು ಹರೀಶ್ ಕಂಜಿಬಿಳಿ ಇರ್ಬೋದು ಅಥವಾ ನಮ್ಮ ಕೇಶವ ಅಡ್ತಲೆ, ಅದೇ ರೀತಿ ಸಂತೋಷ್ ಕುತ್ತಮುಟ್ಟೆ, ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ಶ್ರಮಿಸಿದ್ದಾರೆ. ಅದ್ರ ಜೊತೆಗೆ ಇದಕ್ಕೆ ಪೂರಕವಾಗಿ ಮತ್ತಷ್ಟು ಪುಷ್ಟಿ ಕೊಟ್ಟವರು ಯಾರಂತ ಹೇಳಿದರೆ ಎಲ್ಯಣ್ಣ ಅವರು ತುಂಬ ಈ ಭಾಗದ ಜನರ ಹೋರಾಟದಲ್ಲಿ ಸತತವಾಗಿ ಹೋರಾಟ ಮಾಡಿ ಇವತ್ತು ಅವರೇ ಜಾಗವನ್ನು ಬಿಟ್ಟುಕೊಟ್ಟು ಅವರ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. 3-5 ಕೊಠಡಿಯನ್ನು ಅವರಿಗೆ ಕೆಲಸ ಮಾಡುವವರಿಗೆ ಕೂಡ ಕೊಟ್ಟು ಒಳ್ಳೆಯ ಸಹಕಾರ ನೀಡಿದ್ದಾರೆ. ಮುಖಾಂತರ ಇವತ್ತಿನ ಈ ಭಾಗದ ಜನರಿಗೆ ಒಂದು ಅವರ ಎಲ್ಲ ಕಾರ್ಯಕ್ರಮಗಳಿಗೆ ಯಶಸ್ವಿಯಾಗಿ ಹೋಗಲಿಕ್ಕೆ ಅಥವಾ ಆರೋಗ್ಯ ಇರ್ಬೋದು, ಅನಾರೋಗ್ಯದಲ್ಲಿರುವಾಗ ಕೂಡ ಅವರು ಈ ಸೇತುವೆಯನ್ನು ಬಳಸಿಕೊಂಡು ಅವರ ಆರೋಗ್ಯಪೂರ್ಣ ಜೀವನ ಮಾಡುವಂತೆ ಆಗಲಿ, ಈ ಸೇತುವೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಕೂಡ ಅವರು ತಮ್ಮನ್ನು ಇನ್ನಷ್ಟು ತೊಡಗಿಸಿಕೊಳ್ಬೇಕಾಗಿದೆ. ಯಾವುದೇ ಅಡೆತಡೆ ಬಂದಾಗಲೂ, ಇವತ್ತು ಮಳೆ ಬಂದಾಗ ಮರ ಬಂದು ಅಡ್ಡ ಇದ್ದರೂ ಕೂಡ ಅದನ್ನೆಲ್ಲ ತೆಗೆಸುವಂಥ ಕೆಲಸ ಕೂಡ ಈ ಭಾಗದ ಜನರು ಅದಕ್ಕೆ ಸಹಕಾರವನ್ನು ಕೂಡ ಕೊಟ್ಟುಕೊಂಡು ಈ ಸಂಘವನ್ನು ಇನ್ನಷ್ಟು ಉಳಿಸಿ ಬೆಳೆಸುವಲ್ಲಿ ಕೂಡ ಈ ಭಾಗದ ಜನರಿಗೆ ಜವಾಬ್ದಾರಿ ಇದೆ ಅಂತ ಹೇಳಿದೆ. ಇವತ್ತಿನ ಈ ಒಂದು ಸುಂದರ ದಿನದಲ್ಲಿ ಇದು ಉದ್ಘಾಟನೆಗೊಂಡಿದೆ, ಇದು ಲೋಕಾರ್ಪಣೆಗೊಂಡಿದೆ. ಎಲ್ಲರಿಗೂ ಸಂತಸ ತಂದಿದೆ. ಧನ್ಯವಾದಗಳು. ಅರಮನೆಗಾಯ ಸೇತುವೆ ಆಗಬೇಕು ಅಂತ ಹೇಳುವಂಥ ಬಹಳಷ್ಟು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥವರು ಈ ಭಾಗದ ಜನತೆ. ಇವತ್ತು ಮರ್ಕಂಜದ ಜನತೆ ಅರಂತೋಡಿಗೆ ಹೋಗಬೇಕು ಅಂತ ಹೇಳಿದರೆ, ಅಥವಾ ಅರಂತೋಡು ಈ ಭಾಗದಿಂದ ಹೊಳೆಯಿಂದ ಆ ಕಡೆ ಭಾಗದವರು ಮರ್ಕಂಜಕ್ಕೆ ಹೋಗಬೇಕು ಅಂತ ಹೇಳಿದರೆ ಈ ಸೇತುವೆ ಬಹಳ ಅಗತ್ಯತೆ ಇತ್ತು. ಬಹಳಷ್ಟು ಚುನಾವಣೆ ಸಂದರ್ಭಗಳಲ್ಲಿ ನಾವು ಮಾಡಿಕೊಡ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದೆವು. ಆದರೆ ಕಳೆದ ಅವಧಿ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ 1.5 ಕೋಟಿಗಿಂತ ಹೆಚ್ಚು ರಸ್ತೆಯನ್ನು ಆ ಭಾಗ ಮತ್ತು ಈ ಭಾಗ ಮರ್ಕಂಜ ಮತ್ತು ನೆಲ್ಲೂರು ಕೆಂಪರಾಜ ಭಾಗದಲ್ಲಿ ಒದಗಿಸಿಕೊಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ಅಂಗಾರರು ಶಾಸಕರಾಗಿದ್ದರು, ಸಚಿವರಾಗಿದ್ದರು. ಆದರೆ ಈ ಬ್ರಿಡ್ಜನ್ನು ಮಾಡಿಕೊಡಲಿಕ್ಕೆ ನಮಗೆ ಆಗಿರಲಿಲ್ಲ. ಕಳೆದ MLA ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಭಾಗೀರಥಿ ಮುರಳಿ ಅವರು ಖುದ್ದು ಈ ಸ್ಥಳಕ್ಕೆ ಚುನಾವಣೆ ಸಂದರ್ಭದಲ್ಲಿ ಭೇಟಿ ಕೊಟ್ಟಾಗ ನನ್ನನ್ನು ಗೆಲ್ಲಿಸಿಕೊಟ್ರೆ ನಾನು ಇದನ್ನು ಮಾಡಿಕೊಡ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದರು. ಆ ಭರವಸೆ 3 ವರ್ಷದ ಒಳಗಡೆ ಅದು ಈಡೇರಿದೆ. ವಿಶೇಷವಾಗಿ ನಾವು
ನಮ್ಮ ನೆಚ್ಚಿನ ಶಾಸಕಿ ಈ ಅನುದಾನವನ್ನು ತರಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಭಾಗೀರಥಿ ಮುರುಳ್ಳಿ ಅವರಿಗೆ ನಾವು ಅಭಾರಿಯಾಗಿದ್ದೇವೆ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅರಂತೋಡು ಗ್ರಾಮ ಮತ್ತು ಮರ್ಕಂಜ ಗ್ರಾಮಗಳನ್ನು ಬೆಸೆಯುವ ರಸ್ತೆಯ ಮಧ್ಯೆ ಬಳ್ನಾಡು ಹೊಳೆ ಹರಿತಾ ಇದೆ. ಅಲ್ಲಿ ಅರಮನೆಗಾಯದಲ್ಲಿ ಸೇತುವೆ ಆಗಬೇಕು ಅಂತೇಳುವಂಥ ನಿಟ್ಟಿನಲ್ಲಿ ಸುಮಾರು 3.5 ದಶಕಗಳ ಹೋರಾಟ ಮತ್ತು ಇಲ್ಲಿಯ ಕೂಗು ಈ ನಿವಾಸಿಗಳಲ್ಲಿ ಇತ್ತು. ಒಂದು ತಾತ್ಕಾಲಿಕ ತೂಗು ಸೇತುವೆ ಕಳೆದ 2 ವರ್ಷಗಳ ಹಿಂದೆ ಮುರಿದು ಬಿದ್ದ ನಂತರ ಅವರಿಗೆ ಸಂಚಾರಕ್ಕೆ ಯಾವುದೇ ಮಾರ್ಗೋಪಾಯಗಳು ಇರಲಿಲ್ಲ. ಅದನ್ನು ಆ ನಿಟ್ಟಿನಲ್ಲಿ ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕೊಟ್ಟಂಥ ಭರವಸೆಯಂತೆ ಮಾನ್ಯ ಶಾಸಕರು ಅನುದಾನವನ್ನು ಕೊಟ್ಟು ಆದಷ್ಟು ಶೀಘ್ರವಾಗಿ, ನಾವು ಹೇಳ್ತೇವೆ ಮಧ್ಯಾಹ್ನ ನಂತರ ಶುಭ ಗಳಿಗೆ ಇರುವುದಿಲ್ಲ ಅಂತ, ಸಂಜೆ 5 ತಿಂಗಳ ಹಿಂದೆ 4:15 ಗಂಟೆಗೆ ಮಾಡಿದಂಥ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮ ಕೇವಲ 5 ತಿಂಗಳಲ್ಲಿ ಕೆಲಸ ಪೂರ್ತಿಗೊಂಡು ಇವತ್ತು ಮೇ 17ರಂದು ಉದ್ಘಾಟನೆಗೊಂಡಿದೆ. ಇದಕ್ಕೆ ಅನುದಾನವನ್ನು ಕೊಟ್ಟಂಥ ಮಾನ್ಯ ಶಾಸಕರಿಗೆ, ನಮ್ಮ ಪಕ್ಷದ ಎಲ್ಲ ಮಂಡಲ ಸಮಿತಿಯ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಇದರ ಹಿಂದೆ ಶ್ರಮಿಸಿದಂಥ ಮಾಜಿ ಮಂಡಲ ಸಮಿತಿಯ ಅಧ್ಯಕ್ಷರಾದ ಹರೀಶ್ ಕಂಜುಕುಲಿಯವರಿಗೆ ಮತ್ತು ನನ್ನ ಮಿತ್ರ ಸಂತೋಷ್ ಕುತ್ತಮಟ್ಟಿಯವರಿಗೆ ಹಾಗೂ ಎಲ್ಲ ಈ ಭಾಗದ ಜನಪ್ರತಿನಿಧಿಗಳಿಗೆ ಹಾಗೂ ನಾಗರಿಕ ಬಂಧುಗಳಿಗೆ ಹಾಗೂ ವಿಶೇಷವಾಗಿ ಈ ಸೇತುವೆಗಾಗಿ ಶ್ರಮಿಸಿದ ಈ ಜಾಗದ ಮಾಲೀಕರು ಆದಂತಹ ಎಲ್ಲಿನ ಅರಮನೆಗಾಯ ಅವರು ಮತ್ತು ಅವರ ಮನೆಯವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಅರಂತೋಡು ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರ ನೆಲೆಯಲ್ಲಿ